ಸುಮನಹಳ್ಳಿಯಿಂದ ನಮ್ಮ ಮತ್ತೊಬ್ಬ ಪ್ರತಿನಿಧಿ ಶಿವಕುಮಾರ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವು, ಈಗಾಗಲೇ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ದೊಡ್ಡ ಬದಲಾವಣೆ ಅಂತೇನು ಕಂಡು ಬರ್ತಾ ಇಲ್ಲ, ಸ್ವಲ್ಪ ವ್ಯತ್ಯಯ ಆಗಿರೋದು ಹೌದು. ನೀವಿರೋ ಸ್ಥಳದಲ್ಲಿ ಏನಿದೆ ಸಿಚುವೇಶನ್? ವಿಜಯ್, ಪ್ರತಿ ಬಾರಿ ಕನ್ನಡ ಪರ ವಿಚಾರಗಳಾಗಿರ್ಬೋದು, ಜೊತೆಗೆ ಕರ್ನಾಟಕ ಬಂದಾದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಪ್ರತಿಭಟನೆಗಳು ನಡೆಯುವಂತದ್ದು ಮಾಗಡಿ ರಸ್ತೆಯ ಸುಮನಹಳ್ಳಿಯಲ್ಲಿ. ಆದ್ರೆ ಈ ಬಾರಿ ಬಂದ್ಗೆ ಸಂಪೂರ್ಣವಾದಂತಹ ನೀರಸ ಪ್ರತಿಕ್ರಿಯೆ ದೊರೆತಿರುವಂತದ್ದು. ಬಂದ್ನ ಯಾವುದೇ ರೀತಿಯಾದಂತಹ ಬಿಸಿ ಈ ಭಾಗದಲ್ಲಿ ತಟ್ಟಿಲ್ಲ. ಪ್ರಮುಖವಾಗಿ ಬೆಂಗಳೂರಿನ ರಾಜಾಜಿನಗರ, ಕಾಮಾಕ್ಷಿಪಾಳ್ಯ, ಮಾಗಡಿ ರಸ್ತೆ, ಬ್ಯಾಟರಳ್ಳಿ, ಸುಂಕದಕಟ್ಟೆ, ನಾಗರಬಾವಿ, ಜಾಲಹಳ್ಳಿ, ಯಶವಂತಪುರ ಈ ಭಾಗಕ್ಕೆ ಸಂಪರ್ಕವನ್ನು ಕಲ್ಪಿಸುವಂತ ಪ್ರಮುಖವಾದಂತಹ ಜಂಕ್ಷನ್ ಸುಮನಹಳ್ಳಿ ಜಂಕ್ಷನ್ ಈ ಭಾಗದಲ್ಲಿದ್ದೀನಿ. ಈ ಭಾಗದಲ್ಲಿ ಪ್ರತಿನಿತ್ಯ ಎಂದಿನಂತೆ ಖಾಸಗಿ ವಾಹನಗಳು ಓಡಾಡ್ತಾ ಇದೆ, ಆಟೋಗಳು ಓಡಾಡ್ತಾ ಇದೆ, ಬಿಎಂಟಿಸಿ ಬಸ್ಗಳು ಓಡಾಡ್ತಾ ಇದೆ. ಜೊತೆಗೆ ಘಟನೆ ನಡೆದು 1 ತಿಂಗಳಾಗಿದೆ ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ಬಂದ್ಗೆ ಹಲವು ಸಂಘಟನೆಗಳು ಕೂಡ ಕೇವಲ ನೈತಿಕ ಬೆಂಬಲ ಕೊಟ್ಟಿರೋದ್ರ ಹಿನ್ನೆಲೆಯಲ್ಲಿ ಬಂದ್ನ ಯಾವುದೇ ರೀತಿಯಂತ ಬಿಸಿ ಈ ಭಾಗದಲ್ಲಿ ತಟ್ಟಿಲ್ಲ. ಆದ್ರೆ ಪ್ರತಿ ಬಾರಿ ಕನ್ನಡ ಪರ ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ, ಕರ್ನಾಟಕ ಬಂದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಕನ್ನಡ ಪರ ಹೋರಾಟಗಾರರು ರಸ್ತೆಗಿಳಿದು ಪ್ರತಿಭಟಿಸುವಂತಹ ಜಾಗ ಬೆಂಗಳೂರಿನ ಮಾಗಡಿ ರಸ್ತೆ. ಆದ್ರೆ ಈ ಬಾರಿ ಬಂದ್ ಸಂಪೂರ್ಣವಾದಂತಹ ನೀರಸ ಆಗಿರುವಂತಹ, ಜೊತೆಗೆ ಬಂದ್ನ ಯಾವುದೇ ಬಿಸಿ ಈ ಭಾಗದಲ್ಲಿ ತಟ್ಟಿಲ್ಲ. ಜೊತೆಗೆ ಎಂದಿನಂತೆ ಬಸ್ಗಳಾಗಿರ್ಬೋದು, ಆಟೋಗಳಾಗಿರ್ಬೋದು ಎಂದಿನಂತೆ ಸಂಚಾರವನ್ನು ಮಾಡ್ತಿರುವಂತದ್ದು. ಪೊಲೀಸ್ ಇಲಾಖೆ ಕೂಡ ಈ ಬಾರಿ ಬಂದ್ಗೆ ಯಾವುದೇ ರೀತಿಯಾದಂತಹ ಅನುಮತಿಯನ್ನ ಕೊಟ್ಟಿಲ್ಲ. ಒಂದ್ ವೇಳೆ ಯಾವುದೇ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಸಂಘಟನೆಯವರಾಗಿರ್ಬೋದು ಬಂದು ರಸ್ತೆಗಿಳಿದು ಪ್ರತಿಭಟನೆಯನ್ನು ಮಾಡಿದ್ರೆ ಕೂಡಲೇ ಅವರನ್ನ ವಶಕ್ಕೆ ಪಡ್ಕೊಳ್ಳೋಕ್ಕೂ ಕೂಡ ಪೊಲೀಸ್ ಅಧಿಕಾರಿಗಳು ಈಗ ಆಲ್ರೆಡಿ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ವಿಜುವಲ್ನಲ್ಲಿ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಈಗ ಆಲ್ರೆಡಿ ಸುಮನಹಳ್ಳಿ ಸರ್ಕಲ್ ನಲ್ಲಿ ಸುಮಾರು 25ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನ ನಿಯೋಜನೆಯನ್ನ ಮಾಡಿದ್ರೆ, ಮತ್ತೊಂದ್ ಕಡೆ ಇದುವರೆಗೂ ಈ ಭಾಗದಲ್ಲಿ ಯಾವ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಸಂಘಟನೆಯವರಾಗಿರ್ಬೋದು ರಸ್ತೆಗಿಳಿದು ಪ್ರತಿಭಟನೆ ಮಾಡೋಕೆ ಮುಂದಾಗಿಲ್ಲ. ಜೊತೆಗೆ ಜನಜೀವನ ಸದ್ಯ ಎಂದಿನಂತೆ ಇರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಶಿವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.